ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯವೇ ಬೆಚ್ಚಿ ಬೀಳುವಂತಹ ಸರಣಿ ಹತ್ಯೆ ಪ್ರಕರಣಗಳು. ಒಂದು ಕಡೆ ತಾನು 100ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಮುಂದೆ ಬಂದಿರುವಂತಹ ವ್ಯಕ್ತಿ, ಇನ್ನೊಂದು ಕಡೆ ತನ್ನ ಮಗಳು 22 ವರ್ಷಗಳ ಹಿಂದೆ ನಿಗೂಢವಾಗಿ ಕಾಣೆಯಾಗಿದ್ದಾಳೆ ಅಂತ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಿರುವಂತಹ ಮಹಿಳೆ, ಮತ್ತೊಂದು ಕಡೆ ಸೌಜನ್ಯ ಪ್ರಕರಣ. ಹೀಗೆ ಹಲವು ಆರೋಪಗಳ ಸುರಿಮಳೆ ಆಗಿದೆ. ಧರ್ಮಸ್ಥಳ ಕೇಸ್ ದಿನದಿಂದ ದಿನಕ್ಕೆ ನಿಗೂಢವಾಗ್ತಿದೆ. ಸಾರ್ವಜನಿಕವಾಗಿ ಭಾರೀ ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ನ್ಯಾಯ ಸಿಗಲೇಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಹಲವು ಸಂಘಟನೆಗಳು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇವೆ. ಇನ್ನು ಹಲವು ಯುವತಿಯರು ಕಾಣೆಯಾಗಿದ್ದಾರೆ, ಹತ್ಯೆ ಆಗಿದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರೋದ್ರಿಂದ ರಾಜ್ಯ ಮಹಿಳಾ ಆಯೋಗ ಕೂಡ ಪ್ರಕರಣಕ್ಕೆ ಎಂಟ್ರಿ ಆಗಿದೆ. ಈ ಬಗ್ಗೆ ಸುದೀರ್ಘ ಸಮಗ್ರ ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಅಲ್ಲದೆ ಈ ಪ್ರಕರಣಗಳ ಸಂತ್ರಸ್ತರುಗಳ ಪರವಾಗಿ ಹಲವು ಸಂಘಟನೆಗಳ ನಿಯೋಗವು ಸರ್ಕಾರದ ಪ್ರತಿನಿಧಿಗಳನ್ನು ಭೇಟಿ ಮಾಡಿದೆ. ಮುಖ್ಯಮಂತ್ರಿಗಳನ್ನು ಸಹ ಭೇಟಿಯಾಗಿದ್ದಾರೆ. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಸಹ ಬಿಗ್ ಆಕ್ಷನ್ಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಎಲ್ಲರ ಚಿತ್ತ ಈಗ ಸಿದ್ದರಾಮಯ್ಯ ಅವರ ಮೇಲಿದೆ. ರಾಜ್ಯದ ಜನ ಈ ಬಗ್ಗೆ ಸರ್ಕಾರ ಅಂದ್ರೆ ಈ ಪ್ರಕರಣಗಳ ಬಗ್ಗೆ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ನಿಗೂಢವಾಗಿ ಅನೇಕ ಸಾವುಗಳೇನು ಸಂಭವಿಸಿದೆ, ಈ ಹತ್ಯೆಗಳ ಹಿಂದಿನ ಕೊಲೆಗಟಕರು ಯಾರು ಅನ್ನುವ ಪ್ರಶ್ನೆ ಎದ್ದಿದೆ. ನ್ಯಾಯ ಸಿಗಬೇಕು ಅನ್ನುವ ಕೂಗು ಎದ್ದಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ಓರ್ವ ವ್ಯಕ್ತಿ ತಾನೇ 100 ಶವಗಳನ್ನು ಧರ್ಮಸ್ಥಳದ ಕಾಡಿನ ಬೇರೆ ಬೇರೆ ಸ್ಥಳಗಳಲ್ಲಿ ಹೂತು ಹಾಕಿರೋದಾಗಿ ಕೋರ್ಟ್ನ ಮುಂದೆ ಒಪ್ಪಿಕೊಂಡಿದ್ದಾರೆ. ಈ ಬೆಳವಣಿಗೆ ಈ ಆರೋಪಗಳಿಗೆಲ್ಲ ಮತ್ತಷ್ಟು ಪುಷ್ಟಿ ಕೊಟ್ಟಿದೆ. ಈ ರೀತಿ ಶವಗಳನ್ನು ಹೂತು ಹಾಕಿರೋದಾಗಿ ಹೇಳಿರೋದು ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕ. ಈ ಬಗ್ಗೆ ಅವರು ತಮ್ಮ ವಕೀಲರ ಮೂಲಕವಾಗಿ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಸಾಕ್ಷಿ ದೂರುದಾರ ಸಮ್ಮತಿ ಕೊಟ್ಟಲ್ಲಿ ಬ್ರೈನ್ ಮ್ಯಾಪಿಂಗ್, ಫಿಂಗರ್ ಪ್ರಿಂಟ್ ಮತ್ತು ನಾರ್ಕೋ ಅನಾಲಿಸಿಸ್ ಪರೀಕ್ಷೆಗಳನ್ನು ನಡೆಸೋದಕ್ಕೆ ಅನುಮತಿಸುವಂತೆ ಪ್ರಕರಣದ ತನಿಖಾಧಿಕಾರಿ ಈಗಾಗಲೇ ನ್ಯಾಯಾಲಯಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುಧವಾರ ಸಮಾಧಿ ಅಗೆಯುವಂತಹ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಅಂತ ಪೊಲೀಸ್ ಇಲಾಖೆ ಸ್ಪಷ್ಟಪಡಿಸಿದೆ. ಅಂದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂತೆ ಸುದ್ದಿಯಾಗಿತ್ತು. ಆದರೆ ಆ ರೀತಿ ಈವರೆಗೂ ಕೂಡ ನಡೆದಿಲ್ಲ. ಅಷ್ಟೇ ಯಾಕೆ, ಕೊನೆ ಪಕ್ಷ ಸ್ಥಳ ಮಹಜರು ಕೂಡ ನಡೆದಿಲ್ಲ. ಈ ಬಗ್ಗೆ ಪೊಲೀಸ್ ಇಲಾಖೆ ಹೇಳ್ತಾ ಇರೋದೇನು, ತನಿಖಾಧಿಕಾರಿ ತನಿಖೆ ಯಾವ ಹಂತದಲ್ಲಿ ಸಮಾಧಿ ಅಗಿಬೇಕು ಅಂತ ಹೇಳ್ತಾರೋ, ಆ ಪ್ರಕ್ರಿಯೆ ಸೂಕ್ತ ಅಂತ ನಿರ್ಧಾರ ಮಾಡ್ತಾರೋ, ಆಗ ಸೂಕ್ತ ಕಾನೂನು ಪ್ರಕ್ರಿಯೆಯನ್ನು ಅನುಸರಿಸಿಕೊಂಡು ಸಮಾಧಿ ಅಗಿಯುವಂತಹ ಪ್ರಕ್ರಿಯೆಯನ್ನು ನಡೆಸ್ತೀವಿ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ವೀಕ್ಷಕರೇ, ಈ ಪ್ರಕರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಅಂದರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಒಂದು ಅರ್ಜಿ ಸಲ್ಲಿಕೆ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಈ ಬಗ್ಗೆ ತನಿಖಾಧಿಕಾರಿಗಳಿಗೂ ಮಾಹಿತಿ ದೊರಕಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಕ್ಷಿದಾರನ ಪರವಾಗಿರುವಂತಹ ವಕೀಲರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕ್ಷಿ ದೂರುದಾರ ಬುಧವಾರದ ದಿನ ತಾನು ಹೂತು ಹಾಕಿದ್ದ ಮೃತದೇಹಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ತನ್ನ ವಕೀಲರ ಜೊತೆಗೆ ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಬಂದಿದ್ದಾರೆ. ಬುಧವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಅವರು ಬಂದಿದ್ರು. ಅದಾದ 4 ಗಂಟೆ ಸುಮಾರಿಗೆ ಹಿಂತಿರುಗಿದ್ದಾರೆ. ಕಾರಿನಲ್ಲಿ ವಕೀಲರಿದ್ರು, ಸಾಕ್ಷಿ ದೂರುದಾರ ಕೂಡ ಕಾರಿನಲ್ಲಿದ್ರು. ಆದರೆ ಅವರು ಕೆಳಗಿಳಿದಿರಲಿಲ್ಲ. ಮುಚ್ಚಿದ್ದ ವಾಹನದಲ್ಲೇ ಸುಮಾರು 1 ಗಂಟೆಯ ಸಮಯ ಕಳೆದಿದ್ದಾರೆ ಅಂತ ತಿಳಿದು ಬಂದಿದೆ. ಅಂದರೆ ಸಾಕ್ಷಿ ದೂರುದಾರ, ವಕೀಲರು 1 ಗಂಟೆಯ ಕಾಲ ಆ ಸ್ಥಳದಲ್ಲಿ ಇದ್ರೂ ಕೂಡ ಯಾವುದೇ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಬರಲಿಲ್ಲ. ಈ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ಹೊತ್ತಿರೋದು ಬೆಳ್ತಂಗಡಿ ಗ್ರಾಮೀಣ ವೃತ್ತ ನಿರೀಕ್ಷಕರು ಹಾಗೆ PSI. ಅವರು ಧರ್ಮಸ್ಥಳ ಠಾಣೆಯಲ್ಲಿ ಬೆಳಗಿನಿಂದಲೂ ಈ ಪ್ರಕರಣದ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಇನ್ನು ನೇತ್ರಾವತಿ ಸ್ನಾನಘಟ್ಟದವರೆಗೆ ಸಾಕ್ಷಿ ದೂರುದಾರ, ವಕೀಲರ ತಂಡ ಬಂದಿದ್ರು, ಧರ್ಮಸ್ಥಳ ಠಾಣೆಗೆ ಭೇಟಿ ನೀಡಲಿಲ್ಲ ಅನ್ನೋದು ಕೂಡ ತಿಳಿದು ಬಂದಿದೆ. ಇದಕ್ಕೂ ಮುಂಚೆ ಆ ಸಾಕ್ಷಿ ದೂರುದಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ತಾನು ಹೂತು ಹಾಕಿದ್ದ ಮೃತದೇಹವೊಂದನ್ನು ಹೊರತೆಗೆದಿರೋದಾಗಿಯೂ ಹೇಳಿದ್ದಾನೆ. ಆ ಕಳೆಬರವನ್ನ ಬೆಳ್ತಂಗಡಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ವೀಕ್ಷಕರೇ, ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂತಹ ವಕೀಲರ ನಿಯೋಗ ಪ್ರಕರಣದ ತನಿಖೆಯನ್ನು SITಗೆ ವಹಿಸುವಂತೆ ಒತ್ತಾಯಿಸಿದ್ದಾರೆ. ರಾಜ್ಯದ ಜನ ಎದುರು ನೋಡ್ತಿರುವಂತಹ ಈ ಒಂದು ಪ್ರಮುಖವಾದಂತಹ ಪ್ರಕರಣದಲ್ಲಿ ಒಂದು ಮಹತ್ತರ ಬೆಳವಣಿಗೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಕೂಡ SIT ರಚನೆಗೆ ಭರವಸೆ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಹಿರಿಯ ವಕೀಲರಾದ ಬಾಲನ್ ನೇತೃತ್ವದ ವಕೀಲರ ನಿಯೋಗ ಹಾಗೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ CS ದ್ವಾರಕನಾಥ್ ಅವರ ನೇತೃತ್ವದ ನಿಯೋಗ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಲಾಯಿತು. ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ಆಗಬೇಕು. ಅತ್ಯಾಚಾರ ಮತ್ತು ಕೊಲೆಗಳಿಗೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ತನಿಖೆ ಅತ್ಯಂತ ಪಾರದರ್ಶಕವಾಗಿ ನಡೀಬೇಕು. ವಿಚಾರಣೆ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ವಿಡಿಯೋ ದಾಖಲೆ ಮಾಡಬೇಕು ಅನ್ನುವ ಬೇಡಿಕೆಯನ್ನು ಸಲ್ಲಿಸಿದೆ. ಈ ವೇಳೆ ಮುಖ್ಯಮಂತ್ರಿಗಳು SIT ರಚನೆ ಮಾಡೋದಾಗಿ ಭರವಸೆಯನ್ನ ನೀಡಿದ್ದಾರೆ ಅಂತ ವರದಿಯಾಗಿದೆ. ಈ ಬಗ್ಗೆ ದ್ವಾರಕನಾಥ್ ಅವರು ಏನು ಹೇಳಿದ್ದಾರೆ, ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಈ ಕೊಲೆಗಳ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇವೆ. ಒಬ್ಬ ವ್ಯಕ್ತಿ ಬಂದು ಎಲ್ಲವನ್ನ ತೋರಿಸೋದಾಗಿ ಹೇಳ್ತಿದ್ದಾನೆ. ಇದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿದೆ. ಆ ವ್ಯಕ್ತಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ ಹೇಳಿದ್ದಾರೆ.
ಈ ಪ್ರಕರಣದಲ್ಲಿ ಮೊದಲನೇದಾಗಿ ತನಿಖೆಗೋಸ್ಕರ SIT ರಚನೆ ಮಾಡಬೇಕು. ಕರ್ನಾಟಕದಲ್ಲಿ ಯಾರಾದರೂ ಪ್ರಾಮಾಣಿಕ IPS ಅಧಿಕಾರಿಯನ್ನ ತನಿಖೆಗಾಗಿ ನೇಮಕ ಮಾಡಬೇಕು. ಎಲ್ಲವನ್ನ ವಿಡಿಯೋಗ್ರಫಿ ಮಾಡಬೇಕು. ಈಗ ಸಬ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಅದು ಅತಿ ದೊಡ್ಡ ಪ್ರಕರಣ. ಅನೇಕ ಜನರು ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳೆದುಕೊಂಡಿರುವ ಉದಾಹರಣೆ ಇದೆ. ಹಾಗಾಗಿ SIT ತನಿಖೆ ಅನಿವಾರ್ಯ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಈಗ ಪ್ರಶ್ನೆ ಮೂಡಿರುವಂಥದ್ದು, ಈಗ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ? ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡೇ ಬಿಡ್ತಾರಾ? ಯಾಕಂದ್ರೆ ಹಲವು ವರ್ಷಗಳ ಹಿಂದೆ ಈ ಘಟನೆ ನಡೆದಿದ್ರೂ ಕೂಡ ಜನ ಈಗ ಮುಂದೆ ಬರ್ತಿದ್ದಾರಲ್ವಾ, ಕಣ್ಮುಂದೆ ಸಾಕ್ಷಿಗಳಿದ್ದಾವೆ. ಹೀಗಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋದು ಸಾರ್ವಜನಿಕವಾಗಿ ಕೇಳಿ ಬರ್ತಿರುವಂತಹ ಕೂಗು. ಹೀಗಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಸಾರ್ವಜನಿಕವಾಗಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ. ಪ್ರಕರಣ ಬಹಳ ಗಂಭೀರ ಆಗಿದೆ. ಅದಲ್ಲದೆ ಇದೇನು ಸಾಮಾನ್ಯ ಪ್ರಕರಣನ, ಕೊಲೆ ಅತ್ಯಾಚಾರದಂತಹ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈ ವಿಚಾರದಲ್ಲಿ ಈಗಾಗಲೇ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಪತ್ರಗಳು ಹೋಗಿವೆ. ಈಗ ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿರೋದು ಸರ್ಕಾರ. ನ್ಯಾಯ ಸಮಾನತೆ ಪರವಾಗಿ ನಾವಿದ್ದೇವೆ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ತಾವು ಹಿಂದಿನ CMಗಳಿಗಿಂತ ಬೆಟರ್ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯ ಅವರು ಈ ಪ್ರಕರಣಗಳಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸ್ತಾರಾ? ಈ ಬಗ್ಗೆ ಸಾರ್ವಜನಿಕವಾಗಿ ದೊಡ್ಡ ಕೂಗು ಎದ್ದಿದೆ. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಭಾರಿ ಚರ್ಚೆ ಆಗ್ತಾ ಇದೆ. ವೀಕ್ಷಕರೇ, ಈ 100 ಹೆಣಗಳನ್ನು ಹೂತಿದ್ದೇನೆ ಅಂತ ಮುಂದೆ ಬಂದಿರುವಂತಹ ವ್ಯಕ್ತಿ ಒಂದು ಕಡೆ ಆದ್ರೆ, ಈ ಸುದ್ದಿಯನ್ನ ಕೇಳಿ ಮತ್ತೊಂದು ಪ್ರಕರಣಕ್ಕೆ ಜೀವ ಬಂದಿದೆ. ಆದರೆ ವೀಕ್ಷಕರೇ, ಇದು ಇತ್ತೀಚಿನ ಪ್ರಕರಣ ಅಲ್ಲ, ಬರೋಬ್ಬರಿ 22 ವರ್ಷಗಳ ಹಿಂದಿನ ಕೇಸ್ ಅದು. 22 ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದ ಓರ್ವ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿ ಅನನ್ಯ ಭಟ್, ಕೇವಲ 20 ವರ್ಷದ ಯುವತಿ ಆಕೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆಯ ತಾಯಿ ಸುಜಾತಾ ಭಟ್ ಅವರು ಜುಲೈ 15ರ ಸಂಜೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿ ಆಗ್ತಾರೆ. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ವಕೀಲರ ಜೊತೆಗೆ ಬಂದು ದೂರನ್ನು ಕೊಟ್ಟಿದ್ದಾರೆ. ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ತಮ್ಮ ವಕೀಲರಾದ ಮಂಜುನಾಥ್ ಅವರ ಜೊತೆಯಲ್ಲಿ SP ಅವರನ್ನ ಭೇಟಿಯಾಗಿದ್ದಾರೆ. ಮಗಳ ನಾಪತ್ತೆ ಪ್ರಕರಣದ ಬಗ್ಗೆ ಮಾಹಿತಿಯನ್ನ ನೀಡಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. SP ಕಚೇರಿಯಲ್ಲಿ ನೀವು ಧರ್ಮಸ್ಥಳ ಠಾಣೆಗೆ ಹೋಗಿ ಅಲ್ಲಿ ದೂರು ಕೊಡಿ ಅಂತ ಸಲಹೆಯನ್ನು ಕೊಡಲಾಗಿದೆ. ಅದೇ ದಿನ ರಾತ್ರಿ 8 ಗಂಟೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಲಾಗಿದೆ. ಪೊಲೀಸರು ಕೂಡ ದೂರು ಸ್ವೀಕರಿಸಿಕೊಂಡಿದ್ದಾರೆ, ಮುಂದಿನ ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಏನಾಗಿತ್ತು? MBBS ವಿದ್ಯಾರ್ಥಿನಿಯಾಗಿದ್ದ ಅನನ್ಯ ಭಟ್ ಕೇವಲ 20 ವರ್ಷದ ಯುವತಿ. ಆಕೆ 2003ರಲ್ಲಿ ಧರ್ಮಸ್ಥಳ ದೇವಸ್ಥಾನಕ್ಕೆ ತನ್ನ 2 ಸ್ನೇಹಿತರ ಜೊತೆಗೆ ಹೋಗಿದ್ರು. ಅಲ್ಲಿಂದ ನಿಗೂಢವಾಗಿ ನಾಪತ್ತೆ ಆಗ್ತಾರೆ. ಇತ್ತೀಚೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಮೃತದೇಹ ಹೂತಿರೋದಾಗಿ ದೂರು ನೀಡಿದ ವ್ಯಕ್ತಿ ನಂತರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಜಡ್ಜ್ ಮುಂದೆ ಹಾಜರಾಗಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಈ ಘಟನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರವನ್ನು ತಿಳಿದುಕೊಂಡಂತಹ ಅನನ್ಯ ಭಟ್ ತಾಯಿ ಸುಜಾತಾ ಭಟ್ ಅವರು ತಮ್ಮ ವಕೀಲರನ್ನು ಸಂಪರ್ಕ ಮಾಡಿ SP ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ಮಗಳ ಅಸ್ಥಿಪಂಜರದ ಕಳೆಬರಹ ಹುಡುಕಿ ಕೊಡಬೇಕು, DNA ಪರೀಕ್ಷೆ ಮಾಡಿ ಕಳೆಬರವನ್ನ ನನಗೆ ನೀಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ತನಗಿರುವುದು ಒಂದೇ ಆಸೆ, ಹಿಂದೂ ಸಂಪ್ರದಾಯದಂತೆ ಆಕೆಯ ಕಾರ್ಯ ಮಾಡಿ ಆಕೆಗೆ ಮುಕ್ತಿ ಸಿಗಬೇಕು ಅನ್ನೋದೇ ನನ್ನ ಉದ್ದೇಶ ಅಂತ ಆ ಮಹಿಳೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತನಗೆ ಬಂಧು ಬಳಗ ಯಾರೂ ಇಲ್ಲ, ಇದ್ದ ಒಬ್ಬ ಮಗಳನ್ನ ಕಳೆದುಕೊಂಡಿದ್ದೇನೆ. ನಾನು ಬೇರೆ ಯಾರ ಮೇಲೂ ಆರೋಪ ಮಾಡೋದಿಲ್ಲ, ಯಾರ ಮೇಲೂ ದೂರು ನೀಡಿಲ್ಲ, ನನಗೆ ಬೇರೇನು ಬೇಡ ಅಂತ ಮಾಧ್ಯಮಗಳಿಗೆ ಸುಜಾತಾ ಭಟ್ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ತಿಳಿಸಿದ್ದಾರೆ. ವೀಕ್ಷಕರೇ, ಇಲ್ಲಿ 2 ಪ್ರಕರಣಗಳು ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದೆ. ಒಂದು, ಸುಜಾತಾ ಭಟ್ ಅವರು ತಮ್ಮ ಮಗಳ ಕಳೆಬರವನ್ನ ಹುಡುಕಿ ಕೊಡಿ ಅಂತ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಂಡಿರೋದು. ಮತ್ತೊಂದು ಕಡೆ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದು ತಾನೇ 100 ಹೆಣಗಳನ್ನ ಹೂತು ಹಾಕಿದ್ದೇನೆ, ಹತ್ಯೆಯಾದಂತಹ 100 ವ್ಯಕ್ತಿಗಳ ದೇಹವನ್ನ ನಾನೇ ಧರ್ಮಸ್ಥಳದ ಕಾಡಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಹೂತು ಹಾಕಿದ್ದೇನೆ ಅನ್ನುವ ಹೇಳಿಕೆಯನ್ನು ಕೊಟ್ಟಿರೋದು. ಇದರಲ್ಲಿ ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ಬೇರೆ ಬೇರೆ ವಯಸ್ಸಿನವರಿದ್ದಾರೆ ಅಂತ ಆ ವ್ಯಕ್ತಿ ಹೇಳಿಕೊಂಡಿರುವಂಥದ್ದು. ಹೀಗಾಗಿ ಅದರಲ್ಲಿ ಅನನ್ಯ ಭಟ್ ಕೂಡ ಒಂದಾಗಿರಬಹುದಾ? ಇದೇ ಅನುಮಾನದಿಂದಲೇ ಸುಜಾತಾ ಭಟ್ ಅವರು ಈ ರೀತಿಯಾಗಿ ದೂರು ಕೊಟ್ಟಿರುವಂಥದ್ದು. ಇನ್ನು ಅನನ್ಯ ಭಟ್ ಕಾಣೆಯಾಗಿರೋದು 2003ರಲ್ಲಿ. ಆ ವ್ಯಕ್ತಿ ಕೊಟ್ಟಿರುವಂತಹ ಹೇಳಿಕೆಗೂ ಈಗ ಸುಜಾತಾ ಭಟ್ ಅವರು ಮಾಡ್ತಿರುವಂತಹ ಆರೋಪಗಳಿಗೂ ಸಾಮ್ಯತೆ ಕಂಡು ಬರ್ತಾ ಇದೆ. ವೀಕ್ಷಕರು, ಈಗಾಗಲೇ ಆ ಸಾಕ್ಷಿ ದೂರುದಾರ ಸಮಾಧಿಯಿಂದ ಒಂದು ಕಳೆಬರವನ್ನ ಹೊರಗೆ ತೆಗೆದಿದ್ದಾನೆ. ಅದನ್ನ ಈಗೇನು ಪೊಲೀಸರಿಗೆ ಒಪ್ಪಿಸಲಾಗಿದೆ, ಅದು ಯಾರದ್ದು ಅನ್ನುವ ಪ್ರಶ್ನೆ ಎದುರಾಗಿದೆ. ಪಾರದರ್ಶಕವಾಗಿ ಸಮಗ್ರ ತನಿಖೆ ಆದ್ರೆ ಖಂಡಿತವಾಗ್ಲೂ ಈ ಪ್ರಕರಣಗಳ ಹಿಂದಿನ ರೂವಾರಿ ಯಾರು ಅನ್ನೋದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಹಾಗಾದ್ರೆ ವೀಕ್ಷಕರೇ, ಧರ್ಮಸ್ಥಳ ಕೇಸ್ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.